ಸಿಗ್ಲಿಲ್ಲ ದಲಿತರಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಯಾವಾಗ ಪರಮೇಶ್ವರ ಆಗಿರ್ಬೋದು, ನೋಡಿ ಯಾರ್ಯಾರಿಗೆ ಯಾವಾಗ ಉಜ್ವಲ್ ಇಲ್ಲ. ನೋಡಿ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಜನರಿಗೆ ಕೊಟ್ಟಿದೀವಿ. 4,60,00,000 ಜನ ಇವತ್ತು ಈ ಸವಲತ್ತನ್ನ ಪಡಿತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದೀವಿ. 136 ಸೀಟ್ ಬಂದಿದೆ. ಬಿಜೆಪಿಯವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ ಹೇಳಿ, 136. ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ. ಖಂಡಿತವಾಗ 15-20 ಸೀಟ್ ಬಂದೇ ಬರುತ್ತೆ. ಸಿಗ್ಲಿಲ್ಲ ದಲಿತರಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಯಾವಾಗ ಪರಮೇಶ್ವರ ಆಗಿರ್ಬೋದು, ನೋಡಿ ಯಾರ್ಯಾರಿಗೆ ಯಾವಾಗ ಉಜ್ವಲ್ ಇಲ್ಲ. ನೋಡಿ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಜನರಿಗೆ ಕೊಟ್ಟಿದೀವಿ. 4,60,00,000 ಜನ ಇವತ್ತು ಈ ಸವಲತ್ತನ್ನ ಪಡಿತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದೀವಿ. 136 ಸೀಟ್ ಬಂದಿದೆ. ಬಿಜೆಪಿಯವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ ಹೇಳಿ, 136. ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ. ಖಂಡಿತವಾಗ 15-20 ಸೀಟ್ ಬಂದೇ ಬರುತ್ತೆ. ಸಿಗ್ಲಿಲ್ಲ ದಲಿತರಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಯಾವಾಗ ಪರಮೇಶ್ವರ ಆಗಿರ್ಬೋದು, ನೋಡಿ ಯಾರ್ಯಾರಿಗೆ ಯಾವಾಗ ಉಜ್ವಲ್ ಇಲ್ಲ. ನೋಡಿ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಜನರಿಗೆ ಕೊಟ್ಟಿದೀವಿ. 4,60,00,000 ಜನ ಇವತ್ತು ಈ ಸವಲತ್ತನ್ನ ಪಡಿತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದೀವಿ. 136 ಸೀಟ್ ಬಂದಿದೆ. ಬಿಜೆಪಿಯವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ ಹೇಳಿ, 136. ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ. ಖಂಡಿತವಾಗ 15-20 ಸೀಟ್ ಬಂದೇ ಬರುತ್ತೆ. ಸಿಗ್ಲಿಲ್ಲ ದಲಿತರಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಯಾವಾಗ ಪರಮೇಶ್ವರ ಆಗಿರ್ಬೋದು, ನೋಡಿ ಯಾರ್ಯಾರಿಗೆ ಯಾವಾಗ ಉಜ್ವಲ್ ಇಲ್ಲ. ನೋಡಿ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಜನರಿಗೆ ಕೊಟ್ಟಿದೀವಿ. 4,60,00,000 ಜನ ಇವತ್ತು ಈ ಸವಲತ್ತನ್ನ ಪಡಿತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದೀವಿ. 136 ಸೀಟ್ ಬಂದಿದೆ. ಬಿಜೆಪಿಯವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ ಹೇಳಿ, 136. ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ. ಖಂಡಿತವಾಗ 15-20 ಸೀಟ್ ಬಂದೇ ಬರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.